ರೈಟ್. ಇಲ್ಲಿಂದ ಆವಾಜ್ ಹಾಕಿದ್ರೆ ದಿಲ್ಲಿ ಕೇಳಿಸ್ಬೇಕು. ಮುಂದಿನ ಭವಿಷ್ಯ ನೀವು ನೇಷನಲ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಲೈಫ್ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಸಂವಹನ ಈಕ್ವಲ್ ಆಗಿರುತ್ತೆ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಆನ್ ಸರ್ ಕಾಮರ್ಸ್ ಸರ್ ಇಲ್ಲಿ ಪರವಾಗಿ ಸರ್ 2026 ವಾಟ್ಸ್ ದ ಡೇ ಟುಡೇ? ಯಾವ ವಾರ ಇವತ್ತು? ಯಾವ ವಾರ? ಥರ್ಸ್ಡೇ. ರೈಟ್. ಟುಡೇ ಇಸ್ ಥರ್ಸ್ಡೇ. ಥರ್ಸ್ಡೇ ಗುರುವಾರ, ಗುರುವಿನ ವಾರ ಅಂತಾನೆ ಹೇಳ್ತಾರೆ. ಒಳ್ಳೆ ಸಮಯದಲ್ಲೇ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ನನ್ನ ಪ್ರಕಾರ ಲೈಫ್ ಅಂದ್ರೆ ಏನು ಅಂದ್ರೆ ಐ ಸೇ ಚಾಲೆಂಜ್. ವಾಟ್ ಇಸ್ ಲೈಫ್? ಸಣ್ಣ ಪುಟ್ಟ ಹೋರಾಟಗಳನ್ನು ಮಾಡ್ತಾ ಬರ್ತೀವಿ. We will face a tiny, minute and a huge problems and we try to tackle it and we try to come out of it. ಅದರ ಫೇಸ್ ಮಾಡಿ ಹೊರಗಡೆ ಬರುವಂತ ಪ್ರಯತ್ನ ಮಾಡ್ತೇವೆ. ಒಂದು ಮಗು ಇದೆಯಾ, ನಡೆಯೋದಕ್ಕೆ ಕಷ್ಟ ಪಡುತ್ತೆ, ಅದು ಅದಕ್ಕೆ ಲೈಫ್ ಚಾಲೆಂಜ್. ನಡೀತಾ ಏನ್ ಮಾಡುತ್ತೆ? ಓಡಕ್ ಶುರು ಮಾಡುತ್ತೆ. ಓಡದಾಗ ಬೀಳುತ್ತೆ, ಬಿದ್ದಾಗ ಏಳುವಂತ ಪ್ರಯತ್ನ ಮಾಡುತ್ತೆ, ಅದು ಒಂದು ಚಾಲೆಂಜ್. ತಂದೆ ತಾಯಿಗಳಿದ್ದಾರೆ ಮನೆಯಲ್ಲಿ, ನಿಮ್ಮನ್ನ ಸಾಕುವಂತ, ಶಿಕ್ಷಣವನ್ನ ಕೊಡುವಂತ ಪ್ರಯತ್ನ ಮಾಡ್ತಿರ್ತಾರೆ. ಸಾಕಷ್ಟು ಸಮಸ್ಯೆಗಳು ಬರುತ್ತೆ, ಅಲ್ಲೂ ಏಳು ಬೀಳುಗಳಾಗುತ್ತೆ, ಅದನ್ನ ಚಾಲೆಂಜ್ ಅಂತ ತಗೊಳ್ತಾರೆ. ಅದು ಲೈಫ್ ಸ್ಕಿಲ್ ಅಂತ. ಒಂದು ತಪ್ಪು ಮಾಡ್ತೀರಾ, ಆ ತಪ್ಪಿನಿಂದ ಈ ತಪ್ಪ ನಾವು ಮಾಡಬಾರ್ದು ಅಂತ ಕಲಿತೀರಾ, ಅದು ಒಂದು ಲೈಫ್ ಸ್ಕಿಲ್. ಒಂದು ಪರೀಕ್ಷೆಗೆ ಹೋಗ್ತೀರಾ, ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ನಿಮ್ಗೆ ಫೇವರೇಟ್ ಆಗಿದೆ, ಮಿಕ್ಕಿರೋ ಸಬ್ಜೆಕ್ಟ್ ಚಾಲೆಂಜ್ ಆಗಿರುತ್ತೆ. ಕಷ್ಟನೋ ಸುಖನೋ ಶತಾಯ ಗತಾಯ ಪ್ರಯತ್ನ ಮಾಡಿ 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 ಒಂದು 6 ಸಬ್ಜೆಕ್ಟ್ ಇದೆ ಅಂದ್ರೆ 5 ಸಬ್ಜೆಕ್ಟ್ ಅನ್ನು ನೀವು ಅದರಲ್ಲಿ ಮಾಸ್ಟರಿ ಮಾಡ್ಕೊಳ್ತೀರಾ. ಒಂದು ಸಬ್ಜೆಕ್ಟ್ ಚಾಲೆಂಜ್ ಆಗುತ್ತೆ, ಅದನ್ನ ಗೆಲ್ಲುವಂತ ಪ್ರಯತ್ನ, ಅದು ಕೂಡ ಒಂದು ಲೈಫ್ ಸ್ಕಿಲ್. ಯಾವಾಗಲೂ ಒಂದು ಸುಳ್ಳು ಹೇಳ್ತೀರಾ, ಸುಳ್ಳು ಹೇಳಿದಾಗ ನಿಮಗೆ ಪಶ್ಚಾತ್ತಾಪ ಆಗುತ್ತೆ. ಸುಳ್ಳು ಹೇಳಬಾರ್ದು, ನಾವು ಸತ್ಯದಲ್ಲಿ ನಡಿಬೇಕು ಅನ್ನೋದು ಲೈಫ್ ಸ್ಕಿಲ್. ಹೀಗೆ ಲೈಫ್ ಸ್ಕಿಲ್ ಅಂತಂದ್ರೆ ಇಟ್ ಈಸ್ ಅ ನೆವರ್ ಎಂಡಿಂಗ್, ಇಟ್ ಈಸ್ ಅನ್ ಇನ್ಫಿನೈಟ್ ಪ್ರಾಸೆಸ್ ಆಫ್ ಲರ್ನಿಂಗ್ ಮೆನಿ ಅದರ್ ಥಿಂಗ್ಸ್ ವಿಚ್ ಆರ್ ನಾಟ್ ಅಕ್ವೆಂಟೆಡ್ ವಿತ್ ಅಂತ ಹೇಳೋದೇ ಲೈಫ್ ಸ್ಕಿಲ್ ಅಂತ. ಸೊ ಹುಟ್ಟಿದಾಗಿನಿಂದ ಕೊನೆಯ ಉಸಿರಿನೊಳಗೂ ನಾವೇನು ಕಲಿತಾ ಹೋಗ್ತೇವೆ, ನಾವೇನು ಕರಗತ ಮಾಡ್ತಾ ಹೋಗ್ತೇವೆ, ನಾವೇನು ಧಾರಣೆ ಮಾಡ್ತಾ ಹೋಗ್ತೇವೆ, ಇನ್ಕಲ್ಕೇಟ್ ಮಾಡ್ತಾ ಹೋಗ್ತೇವೆ, ಅದರಿಂದ ಕಲಿತೀವಿ. ಕತ್ತಲಿಂದ ಬೆಳಕಿನೆಡೆಗೆ ಅಂತ, ಡಾರ್ಕ್ನೆಸ್ ಟು ಬ್ರೈಟ್ನೆಸ್ ಅಂತ, ಡಾರ್ಕ್ನೆಸ್ ಟು ಲೈಟ್ ಅಂತ ಹೇಳ್ತೀರಲ್ವಾ, ಇದೆಲ್ಲ ಲೈಫ್ ಪ್ರಾಸೆಸ್ ಅಂತ. ಒಬ್ಬೊಬ್ಬರ ಜೀವನದಲ್ಲಿ ನಮ್ಮ ಸಮಸ್ಯೆಗಳು ಬೇರೆ ಬೇರೆ ಇರ್ತವೆ, ಅದನ್ನು ಫೇಸ್ ಮಾಡಿ ಟ್ಯಾಕಲ್ ಮಾಡಿ ಬರುವಂತ ಅವಕಾಶಗಳು ಬೇರೆ ಇರ್ತವೆ. ದಟ್ ಇಸ್ ಕಾಲ್ಡ್ ಲೈಫ್ ಸ್ಕಿಲ್. ಇನ್ನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗಿದೆ. ರೈಟ್. ಪ್ರತಿಯೊಬ್ಬರು ಒಂದೊಂದು ಫೇಸ್ ಮಾಡ್ತಾ ಇದ್ದೀವಿ. ಒಬ್ಬರಿಗೆ ಫೀಸ್ ಕಟ್ಟೋ ಸಮಸ್ಯೆ, ಊಟದ ಸಮಸ್ಯೆ, ಮನೆ ಸಮಸ್ಯೆ, ಬಟ್ಟೆ ಬರೆ ಸಮಸ್ಯೆ, ಸಾಕಷ್ಟು ಸಮಸ್ಯೆ ಇರುತ್ತೆ. ಅದನ್ನ ಪಾಸಿಟಿವ್ ಆಗಿ ಫೇಸ್ ಮಾಡಿ ಸಮಾಜದಲ್ಲಿ ಒಬ್ಬ ಸದ್ಗುಣ ಉಳ್ಳುವಂತ ಒಬ್ಬ ವ್ಯಕ್ತಿಯಾಗಿ ಮಾರ್ಪಾಡಾಗುವುದೇ, ನಿರ್ಮಾಣ ಆಗುವುದೇ ಲೈಫ್ ಸ್ಕಿಲ್ ಅಂತ ಹೇಳ್ತಾರೆ. ಅದು ನಿಮ್ಮ ತಕ್ಕಾಗೆ ಅದು ನೀವು ಫೇಸ್ ಮಾಡ್ತಾ ಹೋಗ್ತೀರಿ. ಇನ್ನು ನೇರವಾಗಿ ಕಮ್ಯುನಿಕೇಶನ್ ಬರೋಣ. ದಿಸ್ ಇಸ್ ಅ ಮೇಜರ್ ಪಾರ್ಟ್ ಫಾರ್ ಯು and this is going to be a turning point in your life ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ